ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓಟಿ. ಧನ್ಯವಾದ ಪ್ರವೀಣ್. ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ರಾಜಕೀಯದಲ್ಲಿ ಸಾಕಷ್ಟು ವಿವಾದಕ್ಕೆ ಮತ್ತೊಮ್ಮೆ ಕಾರಣವಾಯಿತು. ಹೈಕಮಾಂಡ್ನಿಂದ ಈಗಷ್ಟೇ ಸಂದೇಶ ಬಂದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ನಿರ್ವಹಿಸಲಿದ್ದಾರೆ ಅನ್ನೋ ಅರ್ಥದ ಹೇಳಿಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನೇನ್ ಹೇಳಬೇಕು ಅದನ್ನೀಗ ಆಲ್ರೆಡಿ ಹೇಳಾಗಿದೆ. ಮತ್ತೆ ಮತ್ತೆ ಅದೇ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಪ್ರತಿ ಬಾರಿ ಪ್ರತಿಯೊಬ್ಬರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋಕ್ಕಾಗೋದಿಲ್ಲ ಅಂತ ಹೇಳಿ ವಿರೋಧದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ, ಸಿಎಲ್ಪಿಯಲ್ಲಿ ಮಾತನಾಡೋರು ಮಾತನಾಡ್ಲಿ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನೋ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓಟಿ. ಧನ್ಯವಾದ ಪ್ರವೀಣ್. ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ರಾಜಕೀಯದಲ್ಲಿ ಸಾಕಷ್ಟು ವಿವಾದಕ್ಕೆ ಮತ್ತೊಮ್ಮೆ ಕಾರಣವಾಯಿತು. ಹೈಕಮಾಂಡ್ನಿಂದ ಈಗಷ್ಟೇ ಸಂದೇಶ ಬಂದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ನಿರ್ವಹಿಸಲಿದ್ದಾರೆ ಅನ್ನೋ ಅರ್ಥದ ಹೇಳಿಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನೇನ್ ಹೇಳಬೇಕು ಅದನ್ನೀಗ ಆಲ್ರೆಡಿ ಹೇಳಾಗಿದೆ. ಮತ್ತೆ ಮತ್ತೆ ಅದೇ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಪ್ರತಿ ಬಾರಿ ಪ್ರತಿಯೊಬ್ಬರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋಕ್ಕಾಗೋದಿಲ್ಲ ಅಂತ ಹೇಳಿ ವಿರೋಧದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ, ಸಿಎಲ್ಪಿಯಲ್ಲಿ ಮಾತನಾಡೋರು ಮಾತನಾಡ್ಲಿ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನೋ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ.
ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಮತ್ತೆ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓಟಿ. ಧನ್ಯವಾದ ಪ್ರವೀಣ್. ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ರಾಜಕೀಯದಲ್ಲಿ ಸಾಕಷ್ಟು ವಿವಾದಕ್ಕೆ ಮತ್ತೊಮ್ಮೆ ಕಾರಣವಾಯಿತು. ಹೈಕಮಾಂಡ್ನಿಂದ ಈಗಷ್ಟೇ ಸಂದೇಶ ಬಂದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ನಿರ್ವಹಿಸಲಿದ್ದಾರೆ ಅನ್ನುವ ಅರ್ಥದ ಹೇಳಿಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಏನ್ ಹೇಳಬೇಕು ಅದನ್ನೀಗ ಆಲ್ರೆಡಿ ಹೇಳಾಗಿದೆ. ಮತ್ತೆ ಮತ್ತೆ ಅದೇ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಪ್ರತಿ ಬಾರಿ ಪ್ರತಿಯೊಬ್ಬರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋಕಾಗೋದಿಲ್ಲ ಅಂತ ಹೇಳಿ ವಿರೋಧದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ, ಸಿಎಲ್ಪಿಯಲ್ಲಿ ಮಾತನಾಡೋರು ಮಾತನಾಡ್ಲಿ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನುವ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಮತ್ತೆ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಮತ್ತೆ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓಟಿ. ಧನ್ಯವಾದ ಪ್ರವೀಣ್. ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ರಾಜಕೀಯದಲ್ಲಿ ಸಾಕಷ್ಟು ವಿವಾದಕ್ಕೆ ಮತ್ತೊಮ್ಮೆ ಕಾರಣವಾಯಿತು. ಹೈಕಮಾಂಡ್ನಿಂದ ಈಗಷ್ಟೇ ಸಂದೇಶ ಬಂದಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ನಿರ್ವಹಿಸಲಿದ್ದಾರೆ ಅನ್ನುವ ಅರ್ಥದ ಹೇಳಿಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಏನ್ ಹೇಳಬೇಕು ಅದನ್ನೀಗ ಆಲ್ರೆಡಿ ಹೇಳಾಗಿದೆ. ಮತ್ತೆ ಮತ್ತೆ ಅದೇ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಪ್ರತಿ ಬಾರಿ ಪ್ರತಿಯೊಬ್ಬರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋಕಾಗೋದಿಲ್ಲ ಅಂತ ಹೇಳಿ ವಿರೋಧದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ, ಸಿಎಲ್ಪಿಯಲ್ಲಿ ಮಾತನಾಡೋರು ಮಾತನಾಡ್ಲಿ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನುವ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ಏನಾದ್ರು ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಮತ್ತೆ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು
ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅಂದ್ರೆ ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ನೀನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಇವತ್ತಿನ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಥ್ಯಾಂಕ್ ಯು. ಮತ್ತೆ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅಂದ್ರೆ ಹೇಳಾಗಿದೆ. ಹೇಳ್ತಾ ಇರುವಂತದ್ದು ಅದಕ್ಕೆ ನೀನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಇವತ್ತಿನ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ